ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ಡೈಲಿ ರುಟೀನ್ ಬ್ಲಾಗ್ನ ನಾನು ಬೆಳಗ್ಗೆಯಿಂದ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಅಪ್ಪುಗೆ ಹಾಲು ಕೊಟ್ಟು ನಾವು ಕೂಡ ಕಾಫಿ ಕುಡಿದು ನಮ್ಮ ದಿನನ ಈ ಥರ ಶುರು ಮಾಡಿಕೊಂಡೆ. ಹಾಗೆ ಪ್ರವೀಣ್ ಅವರು ಬೆಳಗ್ಗೆನೇ ಹೋಗಿ RMCಗೆ ಹೋಗಿದ್ದರು. ಅಲ್ಲಿಂದ ಸ್ವಲ್ಪ ತರಕಾರಿ, ಮಶ್ರೂಮು, ಟೊಮೊಟೊ ಇದನ್ನೆಲ್ಲ ತೊಗೊಂಡು ಬಂದಿದ್ದರು ಒಂದೇ ಸತಿ. ಹಾಗಾಗಿ ನಾನು ಅದನ್ನೆಲ್ಲ ನೀಟಾಗಿ ಸೆಗ್ರಿಗೇಟ್ ಮಾಡ್ತಾಯಿದ್ದೆ. ಒಂದೇ ಸತಿನೇ ಬೆಳಗ್ಗೆನೇ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಇದಕ್ಕೆ ಅಂತಲೇ ಸಪ್ರೇಟಾಗಿ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಬಾಕ್ಸ್ಗೆಲ್ಲ ಹಾಕಿ ಫ್ರಿಜ್ಗೆಲ್ಲ ಎತ್ತಿಟ್ಬಿಟ್ಟೆ ಆವಾಗಲೇ. ಮಾರ್ಕೆಟ್ಗೆ ಹೋಗಿದ್ರಲ್ಲ, ಮಶ್ರೂಮು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದರು. ನಾನು ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಪ್ರವೀಣ್ ಅವರು ಬೇಡ ಸಾಂಬಾರು ಮಾಡಿಬಿಡು ಅಂತ ಹೇಳಿದ್ರು. ಹಾಗಾಗಿ ಸರಿ ಆಯಿತು ಅಂತೇಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಬಿರಿಯಾನಿ ಆದರೆ ಒನ್ ಟೈಮ್ಗೆ ಆಗಿಬಿಡುತ್ತೆ. ಸಾಂಬಾರು ಸ್ವಲ್ಪ ಮಧ್ಯಾಹ್ನಕ್ಕೂ ಕೂಡ ಆಗೋ ಥರ ಮಾಡ್ತೀನಿ. ಚಿಕನ್ ಸಾಂಬಾರು ಮಾಡ್ತಾರೆ ಅಲ್ವಾ, ಸೇಮ್ ಅದೇ ಥರನೇ ಮಶ್ರೂಮ್ ಸಾಂಬಾರನ್ನ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ ಮುದ್ದೆಗೆ, ಅನ್ನಕ್ಕೆಲ್ಲ ಸ್ವಲ್ಪ ಟೇಸ್ಟಿಯಾಗೂ ಕೂಡ ಇರುತ್ತೆ. ಸ್ವಲ್ಪ ದಪ್ಪದಾಗಿ ಮಶ್ರೂಮ್ನ ಕಟ್ ಮಾಡಿಕೊಂಡು ಹಾಕ್ತೀನಿ, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಅಡುಗೆನ ಮುಗಿಸ್ಬಿಡ್ತೀನಿ. ರೆಸಿಪಿ ಏನು ಶೇರ್ ಮಾಡಲ್ಲ, ಆಲ್ಮೋಸ್ಟ್ ಗೊತ್ತಿರುತ್ತೆ ಸಾಂಬಾರು, ಮಶ್ರೂಮ್ ಸಾಂಬಾರು ಯಾವ ಥರ ಮಾಡೋದು ಅಂತ. ಚಿಕನ್ ಸಾಂಬಾರು ಮಾಡ್ತೀವಲ್ಲ ಸೇಮ್ ಅದೇ ಥರನೇ. ನನಗೆ ಮಶ್ರೂಮಲ್ಲಿ ಬಿರಿಯಾನಿ ಮತ್ತು ಪೆಪ್ಪರ್ ಫ್ರೈ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಆದರೆ ಪ್ರವೀಣ್ ಅವ್ರಿಗೆ ಸಾಂಬಾರು, ಮುದ್ದೆ, ರೈಸು ಈ ಥರ ಇಷ್ಟ ಆಗುತ್ತೆ. ಹಾಗಾಗಿ ಇನ್ನೊಂದು ಸರಿ ತರಿಸಿ ನಾವು ಬಿರಿಯಾನಿ ಮಾಡ್ಕೊಳ್ಳೋಣ, ಇವಾಗ ಸಾಂಬಾರು ಮಾಡೋಣ ಅಂತೇಳಿ ಅದನ್ನೇ ಮಾಡ್ಕೊತಾ ಇದ್ದೆ. ಮಾಮೂಲಿ ನಾವು ಚಿಕನ್ ಸಾಂಬಾರು ಹೆಂಗೆ ಮಾಡ್ತೀವಿ, ಸ್ಟಾರ್ಟಿಂಗ್ ಎಣ್ಣೆ ಹಾಕಿ ಸ್ವಲ್ಪ ನಾವೇನು ಮಶ್ರೂಮ್ ತಂದಿದ್ವಿ ಅದು ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಮತ್ತು ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನಂತರ ರುಬ್ಬಿಟ್ಟಿರೋವಂಥ ಮಸಾಲ, ಹಾಗೆ ಅದ್ರ ಜೊತೆ ಗರಂ ಮಸಾಲ, ಖಾರದ ಪುಡಿ ಎಲ್ಲವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನ ಸೇರಿಸಿ ಕುಕ್ಕರಲ್ಲಿ 2 ವಿಷಿಲ್ ಹೊಡೆಸ್ಕೊತೀನಿ ಅಷ್ಟೇ. ಇವಾಗ ರೈಸ್ಗೂ ಕೂಡ ಇಟ್ಟಿದ್ದೀನಿ. ಹಾಗೆ ಸಾಂಬಾರಿಗೂ ಕೂಡ ಕುಕ್ಕರ್ ಮುಚ್ಚಿ ಇಕ್ಕಿದ್ದೀನಿ. ಕ್ಲೀನೆಲ್ಲ ಮಾಡಿಕೊಂಡೆ ಸ್ಲ್ಯಾಬ್ನೆಲ್ಲ. ಇನ್ನು ಪಾತ್ರೆಗಳು ಮಾತ್ರ ಅದೇ ಇವಾಗ ಅಡುಗೆ ಮಾಡಿರೋ ಪಾತ್ರೆ ಮಾತ್ರ ಇತ್ತು, ಅದನ್ನು ಆಮೇಲೆ ತೊಳ್ಕೊಳ್ಳೋಣ ಅಂತೇಳಿ ಎಲ್ಲ ನೀಟಾಗಿ ಎತ್ತಿಟ್ಟು ಬಂದೆ. ಆ್ಯಂಡ್ ಅಪ್ಪು ಏನು ಮಾಡ್ತಾಯಿದ್ದ ಅಂತ ಅಂದರೆ ಈಚೆಗಡೆ ಮರದಲ್ಲಿ ಮಣ್ಣಲ್ಲಿ ಆಟ ಆಡೋದು. ಇವಾಗ ಮಕ್ಕಳು ಯಾರೂ ಇಲ್ಲ, ಎಲ್ಲ ಊರಿಗೆ ಕಳಿಸ್ಬಿಟ್ಟಿದ್ದಾರೆ ಸಮ್ಮರ್ ಹಾಲಿಡೇಸ್ಗೆ ಅಂತ ಹೇಳ್ಬಿಟ್ಟು. ಮಕ್ಕಳಿಲ್ದೇ ಅವನಿಗಂತೂ ಅವನೊಬ್ಬನೇ ಆಗಿರೋದಕ್ಕೆ ಬರೀ ಈಚೆಗಡೆನೇ ಆಟ ಆಡೋದು, ತಿರುಗಾಡೋದು ಮಾಡ್ತಾಯಿದ್ದ. ಹಾಗಾಗಿ ಅವನ್ನ ಕರ್ಕೊಂಡು ಬಂದು ಊಟ ಮಾಡಿಸಿ ಸ್ನಾನ ಮಾಡಿಸಿದೆ. ಅವನ್ನ ಮಲಗಿಸಿ ಆನಂತರ ನೋಡ್ಬೋದು ಮಶ್ರೂಮ್ ಸಾಂಬಾರಂತೂ ಸೂಪರಾಗಿ ಆಗಿತ್ತು. ಚಿಕನ್ ಸಾಂಬಾರು ಥರನೇ ಆಗಿತ್ತು, ತುಂಬ ಇಷ್ಟ ಆಯಿತು. ನಾನು ಕೂಡ ಊಟ ಮಾಡಿ ಕರೆಂಟ್ ಇರಲಿಲ್ಲ, ಬಟ್ಟೆ ವಾಶ್ಗೆ ಹಾಕಬೇಕಾಗಿತ್ತು. ಸೊ ಅಲ್ಲೇ ಕಾಯ್ಕೊಂಡು ಕೂತಿದ್ದೆ ಶೆಡ್ ಹತ್ರನೇ. ಆ್ಯಂಡ್ ಹಾಗೆ ಒಂದು ವೀಡಿಯೋನ ಎಡಿಟ್ ಮಾಡೋದಿತ್ತು, ಕೂತ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಕೂಡ ಮಾಡೋದಕ್ಕಿಟ್ಟೆ. ಅಷ್ಟೊತ್ತೊಳಗೆ ಕರೆಂಟ್ ಕೂಡ ಬಂದಿತ್ತು. ಹಾಗಾಗಿ ಮಿಷಿನ್ಗೆ ಒಂದೊಂದು ಸತಿನೇ ಬಟ್ಟೆಗಳನ್ನೆಲ್ಲ ಹಾಕ್ತೆ. ಇವತ್ತಂತೂ ನಾವು ಮನೆಯಲ್ಲೇ ಇಲ್ಲ, ಕಂಪ್ಲೀಟಾಗಿ ಶೆಡ್ಡಲ್ಲೇ ಇದ್ವಿ ನಾವು. ಸಂಜೆ ಒಂದು 5 ಗಂಟೆ ತನಕ ಅಲ್ಲೇ ಇದ್ವಿ. ಯಾಕೆ ಅಂದರೆ ಈ ಕರೆಂಟ್ ಹೋಗೋದು ಬರೋದು ಮಾಡ್ತಿದ್ರಿಂದ ಮನೇಲಿ ಇರೋಕ್ಕಾಗ್ತಾ ಇರಲಿಲ್ಲ. ಅಷ್ಟು ಸೀಟ್ ಮನೆ ಆಗಿರೋದಕ್ಕೆ ಇನ್ನೂ ಧಗೆ ಅಂತಲೇ ಅನ್ನಿಸ್ತಾಯಿತ್ತು. ಹಾಗಾಗಿ ನಾನಂತೂ ಒಳಗೆ ಹೋಗಿಲ್ಲ. ಆನಂತರ ಅಲ್ಲೇ ಇದ್ದು ಸ್ವಲ್ಪ ತಲ್ಲಲ್ಲೇ ತಿರುಗಾಡಿಕೊಂಡು ಹಸುಗಳಿಗೆ ಮೇವು ಹಾಕಿ ಅಲ್ಲೇ ಇದ್ದೆ ನಾನು. ಬಟ್ಟೆಯನ್ನೆಲ್ಲ ಜಾಲಿಸ್ಕೊಂಡು ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡಿದೆ. ಆ್ಯಂಡ್ ಹಾಗೆ ಅಪ್ಪು ಎದ್ದಿದ ತಕ್ಷಣ ಅವನು ಕೂಡ ಅಷ್ಟೇ, ಅವನಿಗೆ ಸೆಕೆ ಆಗೋಯ್ತಲ್ಲ, ಫ್ಯಾನ್ ಬೇರೆ ಇರಲಿಲ್ಲ. ಅವ್ನು ಫ್ಯಾನ್ ಇದ್ದರೆ ಆರಾಮಾಗಿ ಮಲ್ಕೊಳ್ತಾನೆ, ಇಲ್ಲಾಂದರೆ ಎದ್ದು ಓಡಿ ಬಂದುಬಿಡ್ತಾನೆ. ಹಾಗಾಗಿ ಅವನು ಎದ್ದು ಬಂದು ಅವ್ರ ಅಪ್ಪನ ಹತ್ರ ಮಾವಿನಕಾಯಿ ಕಿತ್ತಿಸ್ಕೊಂಡು ಬಂದು ಕೂತ್ಕೊಂಡು ಅಪ್ಪ ಮಗ ಇಬ್ಬರು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು. ಫ್ಯಾಮಿಲಿ ಪೂರ್ತಿ ಈ ಥರ ಒಂದು ಜಾಗದಲ್ಲಿ ಚಾಪೆ ಹಾಸ್ಕೊಂಡು ಆರಾಮಾಗಿ. ಆ್ಯಂಡ್ ಇಲ್ಲಿ ಏನಂದರೆ ನೊಣ ಇರಲ್ಲ, ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಹಾಗೆ ನೀವು ನೋಡ್ತಾ ಇದ್ದರೆ ಮೋಡ ಕೂಡ ಆಗಿತ್ತು, ಮಳೆ ಬರೋ ಥರ ಆಗಿಬಿಟ್ಟಿತ್ತು ಕಂಪ್ಲೀಟಾಗಿ. ಒಂದು 2:30-3 ಗಂಟೆ ಆಗಿತ್ತು. ಅಷ್ಟೊತ್ತೊಳಗೇ ಮೋಡ ಫುಲ್ಲು ಮಳೆ ಬರುತ್ತೇನೋ ಅನ್ನೋ ಥರನೇ ಇತ್ತು, ಜೋರು ಗಾಳಿ ಬೀಸ್ತಾ ಇತ್ತು. ಅದಕ್ಕೆ ಶೆಡ್ಡು ಪೂರ್ತಿ ತಣ್ಣಗಿತ್ತು. ನಾವು ಅಲ್ಲೇ ಚಾಪೆ ಹಾಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ವಲ್ಲ, ತಣ್ಣಗಿತ್ತು. ಆದರೆ ಮಳೆ ಬರಲಿಲ್ಲ. ನಾನು ಮಳೆ ಬರುತ್ತೆ ಅಂತ ಅಂದ್ಕೊಂಡೆ, ಮಳೆ ಬರಲಿಲ್ಲ. ಕೊನೆಗೆ ಪ್ರವೀಣ್ ಅವರು ನಾನು ಬಟ್ಟೆ ಎಲ್ಲ ಆಲ್ಮೋಸ್ಟ್ ಒಗ್ತಾ ಮಿಷಿನ್ಗೆ ಹಾಕ್ತಾ ಇದ್ದಂಗೆ ಅವರು ಕೂಡ ಹಸುಗೆ ಮುಸ್ರೆ ಇಡೋದಕ್ಕೆ ಅಂತ ಹೋದ್ರು. ಇಲ್ಲಿ ಅಪ್ಪು ಅವ್ರ ಅಜ್ಜಿಗೆ ಫೋನ್ ಮಾಡೋ ಥರ ಮಾತಾಡಿ ಅಜ್ಜಿ ಅಮ್ಮಮ್ಮ ಅಂತ ಎಲ್ಲ ಹೇಳಿ ಒಬ್ಬನೊಬ್ಬನೇ ಮಾತಾಡ್ತಾ ಇದ್ದ. ನಾವು ರೇಗಿಸ್ಕೊಂಡು ಅವ್ರ ಡ್ಯಾಡಿನ ರೇಗಿಸ್ಕೊಂಡು ಕೂತಿದ್ವಿ.
ಹಾಗೆ ಅವರಲ್ಲಿ ಮುಸುರೆ ಇಡಬೇಕಾದ್ರೆ ನಮ್ಮ ಕುಳ್ಳಿ ಹಸು ಏನು ಮಾಡ್ತಾ ಇದ್ದಾಳೆ ಅಂದರೆ ಬಾಲ್ದಲ್ಲಿ ಹೊಡಿತಾ ಇದ್ದಾಳೆ. ಅದಕ್ಕೆ ಅವರು ರೇಗಿಸ್ಕೊಂಡು ಅದನ್ನು ರೇಗಿಸ್ತಾಯಿದ್ರು. ಹೊಡಿತೀಯಾ ನೋಡು ನನಗೆ ಹೊಡಿತಾಳೆ, ಬೇರೆ ಟೈಮಲ್ಲಿ ಹೊಡಿಯಲ್ಲ ಅಂತ ಎಲ್ಲ ರೇಗಿಸ್ತಾಯಿದ್ರು ಮಾತಾಡಿಕೊಂಡು. ನಮ್ಮ ಶೆಡ್ ಪಕ್ಕ ಒಂದು ಹಲಸಿನ ಹಣ್ಣು ಮರ ಇದೆ, ಅಲ್ಲಿ 2 ಹಣ್ಣು ಬಿಟ್ಟಿತ್ತು. ಹಾಗಾಗಿ ಅದರಲ್ಲಿ ಒಂದು ಹಣ್ಣನ್ನು ಇವಾಗ ಹಾಗೆ ಕೊಯ್ತಾಯಿದ್ರು. ಆ್ಯಂಡ್ ನನ್ನ ಮಗ ಅಂತೂ ಬಿಡ್ತಾನೇ ಇಲ್ಲ ಹಣ್ಣ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಚಿಕ್ಕದಾಗಿದ್ರೂ ತೊಳೆ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಸಖತ್ತು ಸ್ವೀಟಾಗಿ ಸಖತ್ತಾಗಿತ್ತು. ಆ್ಯಂಡ್ ಅಲ್ಲೇ ಒಂದು ಅರ್ಧನ ನಾವು ಕುಯ್ದ್ವಿ, ತಿಂದ್ವಿ. ಹಾಗೆ ಇನ್ನರ್ಧನ ಅವ್ರ ಮಾವನ ಮನೆಗೆ ಕೊಟ್ಟು ಕಳಿಸಿದ್ವಿ. ತುಂಬ ಚೆನ್ನಾಗಿತ್ತು ಇವತ್ತಂತೂ. ಸೊ ಅಮ್ಮನ ಮನೆಗೆ ಹೊರಟಿದ್ದೀವಿ ಇವಾಗ. ಆ್ಯಂಡ್ ಅಪ್ಪು ಕೂಡ ರೆಡಿ ಆಗಿದ್ದಾನೆ. ಬ್ಯಾಗ್ನ ರೆಡಿ ಮಾಡ್ತಾಯಿದ್ದೆ. ಸಡನ್ನಾಗಿ ಅವ್ರಿಗೂ ಕೂಡ ಸ್ವಲ್ಪ ಮನಸ್ಸಿಗೆ ಬೇಜಾರು. ಅವರು ಕೂಡ ಕೆಲಸನ ಬಿಟ್ಬಿಟ್ಟಿದ್ದಾರೆ. ನಾವು ಕೂಡ ಏನು ಹೋಗು ಅಂತ ಏನು ಫೋರ್ಸ್ ಏನು ಮಾಡಲಿಲ್ಲ. ನಾವೇನು ಹೇಳ್ತಾ ಇದ್ವಿ ಅಂದರೆ ಸ್ವಲ್ಪ 1-2 ವರ್ಷ ಹೋಗಿ ಆಮೇಲೆ ಬೇಕಾದರೆ ಆರಾಮಾಗಿರ್ರಿ. ಯಾಕಂದರೆ 2 ವರ್ಷ ಯಾಕೆ ಟೈಮ್ ಕೇಳಿದ್ದು ಅಂತ ಅಂದರೆ ನಾವು ಸ್ವಲ್ಪ ಫೈನಾನ್ಷಿಯಲಿ ನಿಂತ್ಕೊಳ್ಳೋಣ ಹೆಣ್ಮಕ್ಳು, ಆಮೇಲೆ ಅವ್ರಿಗೆ ಸ್ವಲ್ಪ ನೋಡ್ಕೊಳ್ಳೋಣ, ನಾವು ಫೈನಾನ್ಷಿಯಲಿ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಥರ ಹೇಳ್ತಾಯಿದ್ವಿ. ಅವರು ಇಲ್ಲ ಆಗಲ್ಲ, ಕಾಲು ನೋವು ಕೈ ನೋವು ಇರುತ್ತಲ್ಲ, ಏಜ್ ಆಗ್ತಾ 40 ಆಗ್ತಾ ಅವ್ರಿಗೆ ಹಂಗೆ ಅನಿಸ್ತಾ ಇರುತ್ತೆ, ಮನೆ ಕೆಲಸ ಅದು ಎಲ್ಲ. ಸೊ ಹಾಗಾಗಿ ಸರಿ ಆಯಿತು ಬಿಟ್ಬಿಡು, ಇನ್ಮೇಲೆ ಹೋಗೋದಕ್ಕೇನು ಹೋಗಬೇಡ, ಆರಾಮಾಗಿರ್ರಿ ಮನೇಲೇ ಅಂತ ಹೇಳಿದ್ವಿ. ಅವರು ಕೂಡ ಇದ್ದಾರೆ. ಹಾಗಾಗಿ ಅಪ್ಪುನ ತುಂಬ ಮಿಸ್ ಮಾಡ್ಕೊತಾಯಿದ್ರು. ಅವರು ಕರ್ಕೊಂಬಾ ಅಂತಲೇ ಹೇಳ್ತಾಯಿದ್ರು. ಹಾಗಾಗಿ ಇವತ್ತು ಹೊರಟಿದ್ದೀನಿ. ಹೋಗಿ ಬಿಟ್ಬಿಟ್ಟು ಹಾಗೆ ಒಂದು ಕೆಲಸ ಇದೆ, ಅದನ್ನು ನಾಳೆ ಇಲ್ಲ ನಾಳಿದ್ದು ಹೋಗಿ ವಿಚಾರಿಸ್ಕೊಂಬರ್ಬೇಕು. ಅದು ಏನು ಎತ್ತ ಅಂತ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ. ಇವತ್ತೇ ಹೇಳ್ಬಿಟ್ರೆ ಆಮೇಲೆ ಅದು ಆಗಲಿಲ್ಲ ಅಂತ ಅಂದರೆ ಈ ಥರ ಹೇಳಿದ್ರಲ್ಲ ಅನ್ನೋದೊಂದು ಬಂದುಬಿಡುತ್ತೆ. ಹಾಗಾಗಿ ಫಸ್ಟು ಹೋಗಿ ಅದು ಪಕ್ಕನ ಏನು ಎತ್ತ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅದೇನು ವಿಷಯ ಅಂತ. ಇವಾಗ ಹೊರಟಿದ್ದೀವಿ. ಆ್ಯಂಡ್ ಅಪ್ಪು ಕೂಡ ಅಯ್ಯೋ ಅವನೇನು ಮಾಡ್ತಾಯಿದ್ದಾನೆ, ನಾನು ಬ್ಯಾಗ್ ರೆಡಿ ಮಾಡಿದ್ದೆ ಅದನ್ನೆಲ್ಲ ತೆಗೆದು ಅಂಡಾಡ್ತಾ ಇದ್ದಾನೆ. ನಾನೆಲ್ಲ ಇಟ್ಟಿದ್ದೆ ತಾನೆ, ಏನು ಕಂಡಾಡ್ತಾ ಇದೆಯಾ? ಪ್ರವೀಣ್ ಅವರು ಹಾಲಾಕಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅವ್ರು ಬಂದಿದ್ದ ತಕ್ಷಣ ಹೊರಡ್ತೀವಿ. ಟೈಮ್ ಬಂದು ಆಲ್ರೆಡಿ 6 ಗಂಟೆಗೆ, ಇನ್ನು 15 ನಿಮಿಷ ಏನೋ ಬಾಕಿ ಇದೆ. 4 ಗಂಟೆಗೆ ಕರ್ಕೊಂಡು ಬರ್ತೀನಿ ಅಂತ ಅಂದೆ, ಆದರೆ ಬಟ್ಟೆ ಒಗಿತಾ ಇದ್ನಲ್ವ, ಅದೇ ಲೇಟ್ ಆಗೋಯ್ತು. ಮಳೆ ಬರೋಂಗೆ ಆಗ್ಬಿಡ್ತು, ಕರೆಂಟ್ ಹೋಗೋದು ಕರೆಂಟ್ ತೆಗೆಯೋದು ಇದೇ ಥರ ಆಗ್ತಾಯಿತ್ತು. ಹಾಗಾಗಿ ಬಟ್ಟೆ ಕೂಡ ಹಾರಾಕಿಲ್ಲ, ಹಾಗೆ ಇಟ್ಟಿದ್ದೀನಿ. ಅಪ್ಪನ ಬಿಟ್ಟು ಬಂದುಬಿಟ್ಟು ಹಾರಾಕೋಣ ಅಂತ, ಯಾಕಂದರೆ ಸಡನ್ನಾಗಿ ಮಳೆ ಬಂದುಬಿಟ್ರೆ ಒಗ್ದಿರೋದೆಲ್ಲ ವೇಸ್ಟ್ ಆಗುತ್ತೆ. ನೈಟ್ ಹಾರಾಕ್ತೀನಿ, ಗಾಳಿಗೂ ಕೂಡ ಒಣಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇನ್ನೇನಿಲ್ಲ, ಹೋಗೋದು ಅಷ್ಟೇ. ಅದರೆಲ್ಲ ತೆಗಿಬೇಡ ಅಪ್ಪು, ಚೆಲ್ಲೋಗುತ್ತೆ. ತಮಿಳ್ ಕ್ಯಾಪ್ ಆ್ಯಂಡ್ ಅಲ್ಲಿಗೆ ಹೋಗಿ ಸಿಗ್ತೀನಿ, ಬನ್ನಿ. ಹಾಗೆ ಇಲ್ಲಿ ಅಪ್ಪುಗೆ ಬ್ಯಾಗ್ ರೆಡಿ ಮಾಡಿದೆ. ಅವನ್ನ ಶಾಂಪೂಸು, ಕ್ರೀಮ್ಸ್ ಏನೇನು ಬೇಕು ಅದನ್ನೆಲ್ಲ ಇಟ್ಬಿಟ್ಟು ಆನಂತರ ಬಟ್ಟೆ ಇಕ್ಕಿ, ಇಲ್ಲ ಅವನ ಮೆಡಿಸಿನ್ಸ್ ಆಗಿರ್ಬೋದು, ವುಡ್ವರ್ಡ್ಸ್ ಆಗಿರ್ಬೋದು, ಕೆಮ್ಮಿಗೆ, ಆಮೇಲೆ ಜ್ವರ ಚೆಕ್ ಮಾಡೋದು, ಟೆಂಪ್ರೇಚರ್ದು ಎಲ್ಲನೂ ಇಟ್ಬಿಟ್ಟು ಕಳಿಸ್ತಾ ಇದ್ದೀನಿ. ಯಾಕೆಂದರೆ ಇನ್ನು ಯಾವಾಗ ಕರ್ಕೊಂಡು ಬರ್ತೀವಿ ಅನ್ನೋದು ನಮಗೂ ಗೊತ್ತಿಲ್ಲ. ಹಾಗಾಗಿ ಮುಂಚೆನೇ ಎಲ್ಲ ಎತ್ತಿಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇರೋದು? ಅಮ್ಮಮ್ಮನ ಮನೆಗೆ ಹೋಗ್ತಾ ಇದ್ದೀರಾ? ಯಾವಾಗ ಬರ್ತೀರಾ? ಯಾವಾಗ ಬರ್ತೀರಾ? ಅವತ್ತು ಬರ್ತೀರಾ? ಇದೋಗ್ಯಾ? ಅಲ್ಲಿಂದ ಪ್ರವೀಣ್ ಅವರು ಕೂಡ ಹಾಲು ಹಾಕ್ಬಿಟ್ಟು ಬಂದರು. ನಾವೊಂದು 6-6:30 ಅನ್ನಂಗೆ ಅಪ್ಪುನ ಕರ್ಕೊಂಡು ಹೊರಟ್ವಿ ನಮ್ಮೂರ ಹತ್ರ. ನಮ್ಮೂರಿಂದನೇ ಹೊರಟು ನಾವು. ಅಪ್ಪು ಇಲ್ಲದೇ ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಂತೂ ಆಗುತ್ತೆ. ಆದರೆ ಏನು ಮಾಡೋದಕ್ಕಾಗಲ್ಲ. ಯಾವಾಗಲೂ ಮಕ್ಕಳನ್ನ 34 ಗಂಟೆ ನಮ್ಮ ಹತ್ರನೂ ಇಟ್ಕೊಳ್ಳೋದು ಅವ್ರಿಗೂ ಕೂಡ ಆಗಲ್ಲ. ಯಾಕಂದರೆ ಇಲ್ಲಿ ನಾನು ಇರಿಸ್ಕೊಳ್ತಾ ಇದ್ದೆ, ಆದರೆ ಮಕ್ಕಳು ಯಾರೂ ಇಲ್ಲ, ಅವನ ಜೊತೆ ಆಟ ಆಡೋದಕ್ಕೂ ಯಾರೂ ಇಲ್ಲ. ಪಾಪ ಒಬ್ಬನೇ ಇರ್ತಾನೆ, ಬೇಜಾರಾಗ್ತಾನೆ. ಆದರೆ ಅಮ್ಮನೂ ಕೂಡ ಕರೀತಾನೆ ಇದ್ರಲ್ಲ, ಹಾಗಾಗಿ ಅಲ್ಲಿ ಮಕ್ಕಳು ಇರ್ತಾರೆ, ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ ಅಂತ ಹೇಳ್ಬಿಟ್ಟು 24 hours ಅಮ್ಮ ಕೂಡ ಇರ್ತಾರೆ, ಅವನ್ನ ನೋಡ್ಕೊತಾನೆ ಇರ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಹೋಗ್ತಾ ಹಾಗೆ ಅಪ್ಪುಗೆ ತಿಂಡಿ ಕೊಡಿಸ್ಕೊಂಡು ಹೋಗೋಣ ಅಂತೇಳಿ
ಸ್ವಲ್ಪ ಬಿಸ್ಕೆಟು ಈ ಥರದನ್ನ ಕೊಡಿಸ್ಕೊಂಡು ಕರ್ಕೊಂಡೋದ್ವಿ. ಹಾಗೆ ನಮ್ಮ ಅಮ್ಮನ ಮನೆ ಹತ್ರ ಹೋಗ್ತಾ ಒಂದು ಕೆರೆ ಇದೆ, ಅಲ್ಲಂತೂ ನೀರೇ ಇಲ್ಲ. ನೋಡ್ಬೋದು ಎಷ್ಟು ಕಮ್ಮಿ ಆಗ್ಬಿಟ್ಟಿದೆ. ನಾವು ಹೋದಾಗೆಲ್ಲ ತುಂಬಿರೋದದು. ಇವಾಗ ಬೇಸಿಗೆಗೆ ಅದೇನೂ ಇಲ್ಲ, ಫುಲ್ಲು ಕಮ್ಮಿ ಆಗಿಬಿಟ್ಟಿದೆ ನೀರು. ಆ್ಯಂಡ್ ಹೋಗಿದ ತಕ್ಷಣ ಅವ್ರ ಅಮ್ಮಮ್ಮಂಗೆ ತೋರಿಸ್ತಾ ಇದ್ದ, ತಿಂಡಿ ತೊಗೊಂಡು ಬಂದ್ವಿ, ಚಪ್ಪಲಿ ಬಿಸ್ತೀನಿ ನೀರು ಅಂತ ಹೇಳ್ಬಿಟ್ಟು ಈ ಕಡೆ ಬಂದು ಚಪ್ಪಲಿ ಬಿಸ್ತಾ ಇದ್ದ. ಎಷ್ಟು ಖುಷಿನೋ ಅವನಿಗೆ ಅಮ್ಮಮ್ಮನ ಮನೆಗೆ ಬಂದಿದ್ದ ತಕ್ಷಣ ಅವನು ನೋಡೋದೇ ಒಂಥರ ಸಂಭ್ರಮ. ಇದು ಅಮ್ಮ ಕೊಡ್ಸಿಲ್ಲ, ಏನಿದು? ಅಣ್ಣ ಯಾರು? ಅಣ್ಣ ಪಾರ್ಟ್ನರ್ ಬೆಳಗ್ಗೆಯಿಂದ ಯಾವಾಗ ಬರ್ತಾನೆ ಅಂತ ಕೇಳ್ದ. ಓಯ್ ಯಾಕೋ ಕೇಳಿದ್ದು, ಯಾಕೋ ಕೇಳಿದ್ನಲ್ಲ. ಹಾ, ಇಲ್ಲೇ ಇರ್ತಿ, ಎಷ್ಟು ಇರ್ತಿ. ತೆಗೆದು ಬಿಡ್ಬೇಕು ಅವನಿಗೆ. ಹೀಗೆ ಅಜ್ಜಿ ಮೊಮ್ಮಗ ಅಂತೂ ಮಾತಾಡ್ಕೊಂಡು ಇರ್ತಾರೆ. ಹಾಗೆ ನಾನು ಕೂಡ ಹೊರಡ್ತೀನಿ ಅಂತ ಅಂದೆ. ಅಮ್ಮಂಗೆ ಸ್ವಲ್ಪ ಕೆಲವೊಂದು ಸ್ಟಿಚ್ ಮಾಡಿಕೊಡೋ ಬಟ್ಟೆಗಳನ್ನೆಲ್ಲ ಇತ್ತು, ಅದೆಲ್ಲ ಕೊಟ್ಟರು. ಹಾಗೆ ಕರ್ಬೇವು ಸೊಪ್ಪು ಕಿತ್ಕೊಂಡ್ಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಹೋದರು. ಹಾಗೆ ಮಾವಿನಕಾಯಿ ಕೂಡ ಕಿತ್ಕೊಂಡು ಬರ್ತೀನಿ ಅಂದರೆ, ಮಾವಿನಕಾಯಿ ಏನಾಗಿದೆ ಇನ್ನೂ ಚಿಕ್ಕದು, ಅದು ಸರಿಯಾಗಿ ಹಣ್ಣು ಕೂಡ ಆಗಿರಲಿಲ್ಲ. ಮರದಲ್ಲೇ ಇರಲಿ, ಇನ್ನೊಂದು ಸತಿ ಕಿತ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಕರ್ಬೇವು ಮಾತ್ರ ಈಸ್ಕೊಂಡು. ಆ್ಯಂಡ್ ಅಪ್ಪು ನೋಡ್ಬೋದು, ನಾವು ಹೋಗ್ತೀವಿ ಅಂದ್ರೂ ಅಳ್ತಾ ಇಲ್ಲ, ಆರಾಮಾಗಿ ನಮಗೆ ಮುದ್ದು ಕೊಟ್ಬಿಟ್ಟು ಕಳಿಸ್ತಾ ಇದ್ದಾನೆ. ಒಂಚೂರು ಅಳು ಇಲ್ಲ, ಒಂಚೂರು ಗಲಾಟೆನೂ ಮಾಡಲಿಲ್ಲ. ಅಷ್ಟು ಖುಷಿಯಾಗಿ ಅಮ್ಮಮ್ಮ ಅಂದಿದ ತಕ್ಷಣ ಅವ್ರ ಜೊತೆ ಇರ್ತಾನೆ. ನನಗೆ ತುಂಬಾ ಖುಷಿ. ಅಟ್ಲೀಸ್ಟ್ ನಮ್ಮಮ್ಮ ಅವನ ಜೊತೆ ಅಜ್ಜಿ ಅವನ ನೋಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಇದ್ದಾರಲ್ಲ ಅನ್ನೋದೊಂದು ದೊಡ್ಡ ಖುಷಿ ನನಗೆ. ಅಲ್ಲಿಂದ ವಾಪಸ್ಸು ಸಂಜೆನೇ ಆಗೋಯಿತು, ನಾವು ಹೊರಟು ಬಂದಿದ್ದ ತಕ್ಷಣ ಬಟ್ಟೆಗಳು ನಾನು ಹಾರಾಕಿರಲಿಲ್ಲ ಅಲ್ವಾ, ಹಾಗಾಗಿ ಬಟ್ಟೆಗಳನ್ನೆಲ್ಲ ಹಾರಾಕ್ತಾ ಇದ್ದೆ. ಒಂದು 7-7:30 ಆಗಿತ್ತು. ಹಾಗಾಗಿ ತಕ್ಷಣವೇ ಹೋಗಿ ಗಾಳಿಗಾದರೂ ಹಾರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಟ್ಟೆನೆಲ್ಲ ಹಾರಾಕಿ, ಇನ್ನು ಅಡುಗೆಗೆ ನಾನು ಸಿಂಪಲ್ಲಾಗಿ ಸಾಂಬಾರು ಇತ್ತಲ್ಲ, ಮಶ್ರೂಮ್ ಸಾಂಬಾರು, ಮಧ್ಯಾಹ್ನನೂ ಕೂಡ ಯಾರೂ ಜಾಸ್ತಿ ತಿಂದಿರಲಿಲ್ಲ, ಹಾಗಾಗಿ ಊಟನೂ ಕೂಡ ಅದರಲ್ಲೇ ಮುಗಿಸ್ಕೊಂಡ್ವಿ. ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಾದ್ಮೇಲೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಅದಕ್ಕೆ ರಿಪ್ಲೈನ ಮಾಡ್ತೀನಿ. ಸೊ ಮುಂದೆ ಯಾವುದಾದ್ರೂ ನಿಮಗೆ ವೀಡಿಯೋಸ್ ಏನಾದರೂ ಬೇಕು, ಈ ಥರ ಮಾಡಿ ಅನ್ನುವಂಥ ಏನಾದರೂ ಈ ಥರ ಐಡಿಯಾಸ್ ಇದ್ದರೆ ನನಗೆ ಅದನ್ನು ಕೂಡ ಕಮೆಂಟ್ ಮಾಡಿ. ಸೊ ನಾನು ಅದನ್ನು ಕೂಡ ಪಿಕ್ ಮಾಡಿ ಆ ಒಂದು ವೀಡಿಯೋನೂ ಕೂಡ ನಾನು ಮಾಡ್ತೀನಿ ಅಷ್ಟೇ. ಆ್ಯಂಡ್ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾಕೆ ಅಂದರೆ ನಾನು ಹಾಕುವಂಥ ವೀಡಿಯೋಸು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ನೀವು ಕೂಡ ಆ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗಾಗಿ ಓಕೆ, ಇವತ್ತಿನ ವೀಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.